ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ವೃಷಭ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ವೃಷಭ ರಾಶಿಯವರಿಗೆ ಈ ಒಂದು ಸಾಡೆಸಾತಿಯ ಪ್ರಮಾಣ ತುಂಬಾನೇ ಇದೆ ಅಂತ ಹೇಳಿದ್ರು ತಪ್ಪಲ್ಲ. ಯಾಕೆ ಅಂತ ಅಂದ್ರೆ, ಇಷ್ಟು ದಿನಗಳ ಕಾಲ ವೃಷಭ ರಾಶಿಯವರು ಸಾಕಷ್ಟು ನೋವುಗಳಲ್ಲಿ ನೋಡಿದಂತಹ ದಿನಗಳು. ಲಾಭಾಧಿಪತಿಯಾದಂತಹ ಶನಿ ಅಂದ್ರೆ ನಿಮಗೆ 10ನೇ ಮನೆಯವನು 11ನೇ ಮನೆಯವನು ಅವನೇ ಆಗಿ ಲಾಭದ ಸ್ಥಾನದಲ್ಲಿ ಕುಳಿತಿದ್ದಾನೆ ಅಂದಾಗ 10ನೇವನು 11ಕ್ಕೆ ಬಂದಾಗ ಏನಾಗುತ್ತೆ, ನಿಮ್ಗೆ ಲಾಭವನ್ನ ಕೊಡ್ಲೇಬೇಕಿತ್ತು. ಆದ್ರೆ ವೃಷಭ ರಾಶಿಯವರಿಗೆ ಅಧಿಕ ಮೊತ್ತದಲ್ಲಿ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅವರು ನೋವುಗಳನ್ನ ನೋಡಿದ್ದಾರೆ. ಯಾಕೆಂದ್ರೆ ಶನಿಯ ದೃಷ್ಟಿ ವೃಷಭ ರಾಶಿಯ ಮೇಲೆ ಇರೋದ್ರಿಂದ ಈ ಒಂದು ನೋವುಗಳನ್ನು ನೋಡಿದಂತಹ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಒಂದು ಬಂಪರ್ ಲಾಟ್ರಿ ಅಂತ ಹೇಳ್ಬೋದು. ಯಾಕೆಂದ್ರೆ ಸಾಕಷ್ಟು ಉತ್ತಮ ಫಲಗಳನ್ನ ಅನುಭವಿಸೋದ್ರಲ್ಲಿ ಫಲಾನುಭವಿಗಳಲ್ಲಿ ಹೇಳ್ಬೋದು ಅನ್ನೋದ್ರೆ ನಮ್ಮ ವೃಷಭ ರಾಶಿಯವರು ಅಂತ ಹೇಳ್ತಾ ಹೋಗ್ಬೋದು. ಯಾಕೆ ಅಂದ್ರೆ ಗುರುವಿನ ದೃಷ್ಟಿ ನಿಮಗೆ ಶನಿಯ ಮೇಲೆ ಇರೋದ್ರಿಂದ, ನಿಮ್ಮ ಲಾಭದ ಶನಿಯ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಏನಾಗುತ್ತೆ, ಲಾಭಕ್ಕೆ ಯಥೇಚ್ಛವಾದ ಆದಾಯವನ್ನು ಒಂದು ತಂದು ಕೊಡುವಂತಹ ಸಮಯ. ಏಕೆಂದ್ರೆ ನಮಗೆ ಲಾಭ ಬೇಕು, ಲಾಭ ಬರ್ಬೇಕು ಅಂತಾನೆ ಏನಾಗುತ್ತೆ, ನಾವು ಹೆಚ್ಚೆಚ್ಚು ನೆಟ್ವರ್ಕ್ ಗಳನ್ನ ಬೆಳೆಸ್ಕೋಬೇಕಾಗತ್ತೆ. ನೋಡಿ, ನಮಗೆ ಹಣದ ಮೊತ್ತ ಹೆಚ್ಚಾಗ್ಬೇಕು ಅಂತ ಅಂದ್ರೆ ನಾವ್ ಎಲ್ಲೋ ಒಂದು ಕಡೆ ನೆಟ್ವರ್ಕ್ ಗಳನ್ನ ಬೆಳೆಸ್ಕೊಂಡಾಗ್ಲೇ ನಮ್ಮ ಆದಾಯ ದುಪ್ಪಟ್ಟಾಗಕ್ ಸಾಧ್ಯ. ಇಲ್ಲಾಂದ್ರೆ ಸಾಧಾರಣವಾಗಿ ನಾವು ಯಾವುದೇ ಕೆಲಸ ಕಾರ್ಯಗಳೇ ಆಗಿರ್ಲಿ, ನಾವು ವ್ಯವಹಾರಿಕವೇ ಆಗಿರ್ಲಿ, ಉದ್ಯೋಗದಲ್ಲೇ ಆಗಿರ್ಲಿ, ಉದ್ಯೋಗದಲ್ಲಿ ನಾವು ಶ್ರಮ ಪಟ್ಟಾಗ ಏನಾಗುತ್ತೆ, ನಮ್ಮ ಪೊಸಿಷನ್ಸ್ ಮೇಲೆ ಹೋಗ್ತಾ ಹೋಗುತ್ತೆ. ಅದೇ ರೀತಿ ನಾವು ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂದಾಗ ಏನಾಗುತ್ತೆ, ನಮ್ಮ ಒಂದು ನೆಟ್ವರ್ಕ್ ಗಳನ್ನ ಸುತ್ತಮುತ್ತ ಬೆಳೆಸ್ತಾ ಹೋದಾಗ ಏನಾಗುತ್ತೆ, ಅಧಿಕ ಮೊತ್ತದ ಲಾಭವನ್ನ ನಾವು ನೋಡ್ತಾ ಹೋಗ್ತೀವಿ. ಇದೇ ರೀತಿ ಗುರು ಶನಿಯ ದೃಷ್ಟಿ ಅಲ್ಲಿ ಬೀಳ್ತಾ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ನೆಟ್ವರ್ಕ್ ಜಾಲ ಏನಿದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಸಂಪಾದನೆಯ ಒಂದು ಮಾರ್ಗವನ್ನು ಕೂಡ ನೀವು ಕಂಡುಕೊಂಡಿದ್ದೀರಾ ಅಂತ ಹೇಳ್ತಾ ಹೋಗ್ಬೋದು. ಎಲ್ಲೋ ಒಂದ್ ಕಡೆ ವೃಷಭ ರಾಶಿಯವರಿಗೆ ಇಷ್ಟು ದಿನ ಇದ್ದಂತಹ ನೋವುಗಳು ಕಡಿಮೆ ಆಗುವಂತ ಒಂದು ಸಮಯ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ, ಈ ಗುರುವಿನ ದೃಷ್ಟಿ 7ನೇ ಮನೇಲಿ ಕೂಡ ಬರ್ತಾ ಇದೆ. ಆ ಗುರುವಿನ ದೃಷ್ಟಿ 7ನೇ ಮನೇಲಿ ಇರೋದ್ರಿಂದ ವ್ಯವಹಾರಿಕವಾಗಿ ಸಂಬಂಧಪಟ್ಟಂತಹ ಇದ್ದಂತಹ ಇಷ್ಟು ಅಡೆತಡೆಗಳು ಏನಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗುವಂತಹ ಒಂದು ಸಮಯ. ಯಾಕೆಂದ್ರೆ ಎಷ್ಟೋ ಜನ ವೃಷಭ ರಾಶಿಯವರು ಸಾಕಷ್ಟು ವ್ಯವಹಾರದಲ್ಲಿ ಅಡೆತಡೆಗಳನ್ನು ನೋಡಿದಿರಿ. ಹಣ ಇನ್ನೇನ್ ನನ್ನ ಕೈ ಬಂದ್ ಸೇರ್ತಪ್ಪ ಅನ್ನೋಷ್ಟರಲ್ಲಿ ಏನಾದ್ರು ಒಂದು ತಡೆಗಟ್ಟುಗಳು ನಿಮ್ಗೆ ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಮನುಷ್ಯ ಕುಸಿಯೋದೆಲ್ಲಿ, ಮನುಷ್ಯ ಯಾವತ್ತು ಚಿಂತೆ ಬೀಳೋದೆಲ್ಲಿ ಅಂದ್ರೆ, ಸಾಕಷ್ಟು ಬೆಳೆದು ಬಂದಂತಹ ವ್ಯಕ್ತಿಗೆ ಹಣದ ಸಮಸ್ಯೆ ಬಂದಾಗ ತುಂಬಾ ನೋವುಗಳನ್ನ ನೋಡ್ಬೇಕಾಗತ್ತೆ. ಅಂದ್ರೆ ಹಣ ನೋಡದೇ ಇರೋ ವ್ಯಕ್ತಿಗಳಿಗೆ ಹಣವನ್ನ ಕಂಡಾಗ ಸಂತೋಷದ ಜೀವನ ನೋಡ್ತಾನೆ. ಅದೇ ಹಣವನ್ನ ನೋಡಿ ಸುಖದ ಜೀವನನ ನಡೆಸುವಂತವನಿಗೆ ದಿಢೀರ್ ಅಂತ ಹೇಳಿ ಸಂಕಷ್ಟದ ಸಮಯಗಳು ಬಂದಾಗ ಸಾಕಷ್ಟು ನೋವುಗಳನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಅವಮಾನಗಳನ್ನ ನೋಡ್ಬೇಕಾಗತ್ತೆ. ಇಂಥದೇ ಅವಮಾನಗಳನ್ನ ವೃಷಭ ರಾಶಿಯವರು ಸಾಕಷ್ಟು ಅನುಭವಿಸಿದ್ದಾರೆ. ಅವಮಾನ ಮಾಡೋದಕ್ಕೆ ನಮ್ಮ ಸ್ವಂತ ಮನೆಯವರು ಕೂಡ ಮಾಡ್ತಾರೆ, ಹೊರಗ್ನವರೇ ಆಗ್ಬೇಕು ಅಂತೇನಿಲ್ಲ. ಈ ರೀತಿ ಅವಮಾನಗಳನ್ನ ವೃಷಭ ರಾಶಿಯವರು ಅನುಭವಿಸಿದ್ರಿಂದ ನಾವೇನು, ನಮ್ ತನ ಏನು ಅನ್ನೋದನ್ನ ಕಂಡುಕೊಡೋದ್ರಲ್ಲಿ ನೀವು ವೃಷಭ ರಾಶಿಯವರು ತುಂಬಾ ಫೇಮಸ್ ಆಗ್ತಾ ಹೋಗ್ತೀರಿ. ಯಾಕೆ ಅಂತಂದ್ರೆ, ವೃಷಭ ರಾಶಿಯವ್ರಿಗೆ ಹೇಗೆ ಅಂತ ಅಂದ್ರೆ, ಜೋಡೆತ್ತಿನ ತರ ದುಡಿಯುವಂತಹ ವ್ಯಕ್ತಿಗಳು. ಸಾಧಾರಣವಾಗಿ ಯಾವಾಗ್ಲೂ ಅವರು ತಾನಾಯ್ತು ತನ್ನ ಪಾಡಾಯ್ತು ಕೆಲಸ ಆಯ್ತು ಅನ್ನೋ ರೀತಿ ಯಾರ ವಿಚಾರಕ್ಕೂ ಹೋಗೋದೆ. ಅಂದ್ರೆ ಕೆಲವರಿಗೆ ಬೇರೆಯವ್ರ ಮನೆ ವಿಚಾರಗಳು, ಬೇರೆಯವ್ರ ಸಂಸಾರದ ವಿಚಾರಗಳು ಬೇಕಾಗಿರುತ್ತೆ. ಆದ್ರೆ ವೃಷಭ ರಾಶಿಯವ್ರಿಗೆ ಹೆಂಗೆ ಅಂತ ಅಂದ್ರೆ, ತಾನು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ಗಮನವನ್ನ ಕೊಡುವಂಥದ್ದನ್ನು ಮಾಡ್ತಾರೆ ಹೊರತು, ಬೇರೆಯವರಿಂದ ನನಗೇನಾದ್ರು ಪ್ರಾಬ್ಲಮ್ ಆಗತ್ತಾ, ಅಕಸ್ಮಾತ್ ನಾನು ಇನ್ನೊಬ್ಬರ ಮನೆಯೊಳಗೆ ಇಣುಕಿ ನೋಡೋ ಕೆಲಸಗಳನ್ನ ಈ ಒಂದು ವೃಷಭ ರಾಶಿಯವರು ಮಾಡೋದಿಲ್ಲ. ಯಾಕೆ ಅಂತ ಅಂದ್ರೆ, ವೃಷಭ ರಾಶಿಯವರು ಹೇಗೆ ಅಂತ ನಾನು ಹೇಳ್ದೆ, ಜೋಡೆತ್ತು ಅಂತ ಹೇಳಿ ಸಾಧಾರಣ ಹೆತ್ತು ನೊಗವನ್ನ ಎತ್ತಿ ನಡಿಬೇಕಾದ್ರೆ ಅದು ರೋಡನ್ನೇ ನೋಡ್ಕೊಂಡು ಹೋಗ್ತಾ ಇರುತ್ತೆ. ಆ ಕಡೆ ಈ ಕಡೆ ಯಾವ್ದು ಚಲನೆ ಇರೋದಿಲ್ಲ. ಅದೇ ರೀತಿ ವೃಷಭ ರಾಶಿಯವರಿಗೆ ತಮ್ಮ ದಾರಿಯನ್ನ ಬಿಟ್ರೆ, ಮುಂದಿನ ದಾರಿಗಳನ್ನ ಬಿಟ್ರೆ ಬೇರೆ ಯಾವರ ಕಡೆ ಕೂಡ ಗಮನವನ್ನು ಹರಿಸೋದಿಲ್ಲ. ಇದರಿಂದ ವೃಷಭ ರಾಶಿಯವರು ಸಾಕಷ್ಟು ಫೇಮಸ್ ಆಗ್ತಾರಂತ ಹೇಳ್ಬೋದು. ಅವರ ಹೆಸರು ವಾಸಿ ಆಗೋದಕ್ಕೆ ಏನಕ್ಕೆ ಕಾರಣ ಅಂತಂದ್ರೆ, ತಮ್ಮ ಗುರಿ ನೇರ ದೃಷ್ಟಿಯಲ್ಲಿ ಇಟ್ಟಿರೋದ್ರಿಂದ ವೃಷಭ ರಾಶಿಯವರು ಸಾಧಾರಣವಾಗಿ ಸಕ್ಸಸ್ ಅಲ್ಲೇ ಇರ್ತಾರೆ. ಜೊತೆಗೆ ಫೈನಾನ್ಸಿಗೆ ಸಂಬಂಧಪಟ್ಟಂತಹ ಅಧಿಪತಿ ಅಂತ ಹೇಳ್ತೀನಿ, ಹೋಲ್ಡಿಂಗ್ ಮಿನಿಸ್ಟರ್ಸ್ ಅಂತ ಏನ್ ಕೇಳ್ತೀವಿ, ಶುಕ್ರ ಬೇಕೇ ಬೇಕು. 9 ಗ್ರಹಗಳಲ್ಲಿ ಶುಕ್ರ ಯಾಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದ್ರೆ, ಹಣ ಇಲ್ಲದೆ ಏನನ್ನೂ ಮಾಡಕ್ಕಾಗಲ್ಲ. ಈ ಜಗತ್ತಲ್ಲಿ ಹಣ ಇದ್ದವನೇ ದೊಡ್ಡವನು, ದುಡ್ಡಿದ್ದವನೇ ದೊಡ್ಡಪ್ಪ ಅಂತ ಕರೀತಾರೆ. ಸೊ ಮನಿ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ,
ಮನುಷ್ಯನ ಜೀವನದ ಅಳತೆಯನ್ನ ನೋಡುವಂಥದ್ದು. ಇವತ್ತು ನಾವು ಲೈಫಲ್ಲಿ ಹೊಟ್ಟೆಗೆ ಊಟ ಮಾಡಿದೀವ ಅನ್ನೋದನ್ನ ಯಾರು ಗಮನಿಸಲ್ಲ. ಯಾರು ಎಂತ ಬಟ್ಟೆ ಹಾಕಿದ್ದಾರೆ, ಯಾರೆಂತ ಕಾರ್ ಇಟ್ಟಿದ್ದಾರೆ, ಯಾರು ಎಂತ ಮೊಬೈಲ್ನ ಯೂಸ್ ಮಾಡ್ತಾರೆ, ಇದೆಲ್ಲವನ್ನು ನೋಡಿ ವ್ಯಕ್ತಿಯ ವ್ಯಕ್ತಿತ್ವವನ್ನ ಅಳೆಯುವಂತಹ ಒಂದು ಕಲಿಯುಗ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ವೃಷಭ ರಾಶಿಯವರು ಹೇಗೆ ಅಂತ ಅಂದ್ರೆ, ನಾವು ನಮ್ಮ ಪಾಡಿಗೆ ಜೀವನವನ್ನ ನಡ್ಕೊಂಡು ಹೋಗುವಂತಹ ವೃಷಭ ರಾಶಿಯವರಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅವ್ರಿಗೆ ಅಧಿಪತಿ ಶುಕ್ರ ಆಗಿರೋದ್ರಿಂದ, ಈಗ ಗುರುವಿನ ದೃಷ್ಟಿ ಶನಿಯ ಮೇಲೆ ಇರೋದ್ರಿಂದ, ಲಾಭಾಧಿಪತಿಯ ಮೇಲೆ ಶನಿ ಇದ್ದಾಗ ಖಂಡಿತ ನಿಮಗೆ ಒಂದು ಸುವರ್ಣ ಸಮಯ ಅಂತ ಹೇಳ್ಬೋದು. ಈ ಒಂದು ಚಿನ್ನದಂತಹ ಸಮಯವನ್ನ ವೃಷಭ ರಾಶಿಯವರು ಉಪಯೋಗಿಸಿಕೊಂಡು ಈಗ ಹಿಂದೆ ಇದ್ದಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ತೊಡೆದು ಹಾಕಿ ಮುಂದೆ ಬರುವಂತಹ ಲಾಭಗಳಲ್ಲಿ ಯಥೇಚ್ಛವಾದ ಫಲಾನುಭವಿಗಳಾಗಿರ್ತಾರೆ ವೃಷಭ ರಾಶಿಯವರು ಅಂತ ಹೇಳ್ತಾ, ವೃಷಭ ರಾಶಿಯವರಿಗೂ ಆ ರಾಘವೇಂದ್ರ ಸ್ವಾಮಿ ಸಕಲ ಅಷ್ಟೈಶ್ವರ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.